ಆಷಾಢ ಅಮಾವಾಸ್ಯೆಯ ಶುಭದಿನದಂದು ಕರಾವಳಿ ಭಾಗದ ರೈಲು ಪ್ರಯಾಣಿಕರ ಬಹುದಿನಗಳ ನಿರೀಕ್ಷೆಗೆ ಕೊನೆಗೂ ತೆರೆ ಬೀಳುವ ಮಹತ್ವದ ಬೆಳವಣಿಗೆ ನಡೆದಿದೆ. ಬೆಂಗಳೂರು ಮಂಗಳೂರು ರೈಲು ಮಾರ್ಗದಲ್ಲಿ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನ ಪ್ರಾಯೋಗಿಕ ಸಂಚಾರಕ್ಕೆ ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗ ಚಾಲನೆ ನೀಡಿದೆ. ಸಕಲೇಶಪುರದಿಂದ ಸುಬ್ರಹ್ಮಣ್ಯ ನೆಟ್ಟಣ ರೈಲು ನಿಲ್ದಾಣದವರೆಗೆ ಈ ರೈಲಿನ ಪ್ರಾಯೋಗಿಕ ಸಂಚಾರ ಆರಂಭಗೊಂಡಿದೆ. ಕರಾವಳಿ ಭಾಗಕ್ಕೆ ವಂದೇ ಭಾರತ್ ರೈಲು ಸೇವೆ ಆರಂಭವಾಗಬೇಕು ಎಂಬುದು ಹಲವು ವರ್ಷಗಳಿಂದ ಪ್ರಯಾಣಿಕರ ಪ್ರಮುಖ ಬೇಡಿಕೆಯಾಗಿತ್ತು. ಇದೀಗ ಪ್ರಾಯೋಗಿಕ ಸಂಚಾರ ಆರಂಭವಾಗಿರುವುದು ಕರಾವಳಿ ರೈಲು ಪ್ರಯಾಣಿಕರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಪ್ರಾಯೋಗಿಕ ಸಂಚಾರದ ಬಳಿಕ ಮುಂದಿನ ಹಂತದಲ್ಲಿ ನಿಯಮಿತ ವಂದೇ ಭಾರತ್ ಸೇವೆ ಆರಂಭವಾಗುವ ನಿರೀಕ್ಷೆಯಿದೆ. ನೋಡಿ, ಇವತ್ತು ನಾವು ಸುಬ್ರಹ್ಮಣ್ಯ ರೈಲು ನಿಲ್ದಾಣದಲ್ಲಿದ್ದೇವೆ. ನಮ್ಮ ಹಲವು ತಿಂಗಳುಗಳ ಹೋರಾಟ ವಂದೇ ಭಾರತ್ ರೈಲು ಮಂಗಳೂರಿಂದ ಬೆಂಗಳೂರಿಗೆ ಬಿಡಬೇಕಂತೇಳಿ ಸತತವಾಗಿ ನಾವು ಬಳಕೆದಾರರ ವೇದಿಕೆಯಿಂದ ನಮ್ಮ ಇವತ್ತು MP ಆದ ಬ್ರಿಜೇಶ್ ಚೌಟ ಹಾಗೂ ಸೋಮಣ್ಣ ಅವರಿಗೆ ಲೆಟ್ರು ನಾವು ಮನವಿ ಮಾಡ್ತಾ ಇದ್ದೆವು. ಅದರ ಮೇರೆಗೆ ಈಗ ಇವತ್ತು 12ನೇ ತಾರೀಕು ಇವತ್ತು ವಂದೇ ಭಾರತ್ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಟೆಸ್ಟ್ ಮಾಡ್ತಾಯಿದ್ರು. ರೈಲು ಬೋಗಿಯಲ್ಲಿ 20 ಬೋಗಿ ಇವತ್ತು ಬಂದಿದೆ. 20 ಬೋಗಿಯಲ್ಲಿ ಕೂಡ ಮರಳು ತುಂಬಿದ ಬ್ಯಾಗನ್ನು ತುಂಬಿಸಿ ವೆಯ್ಟನ್ನು ಚೆಕ್ ಮಾಡಿ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಘಾಟಲ್ಲಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಓಡಿಸ್ಬೋದು ಅಂತೇಳಿ ಟೆಸ್ಟ್ ಮಾಡಿದ್ದಾರೆ. ನಾಳೆ ಕೂಡ ಟೆಸ್ಟ್ ಮಾಡ್ತಾರೆ. ನಮಗೆ ಬಂದ ಮಾಹಿತಿ ಪ್ರಕಾರ ಒಂದು 16ನೇ ತಾರೀಕು 20ನೇ ತಾರೀಕಿಂದ ಪ್ಯಾಸೆಂಜರ್ನು ಗಾಡಿಯಲ್ಲಿ ತುಂಬಿಸಿಕೊಂಡು ಟೆಸ್ಟ್ ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದು ನಮ್ಮ ಹಲವು ದಿನಗಳ ಹೋರಾಟದ ಫಲಶ್ರುತಿ. ವಂದೇ ಭಾರತ್ ರೈಲು ನಮ್ಮ ಇವತ್ತು ಸುಬ್ರಹ್ಮಣ್ಯ ರೈಲು ನಿಲ್ದಾಣಕ್ಕೆ ಬಂದಿದೆ.